ಹಾಯ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ರೆಗ್ಯುಲರಾಗಿ ಪೂಜೆ ಮಾಡೇ ಮಾಡ್ತೀವಿ. ಸೊ ಅಂಥ ಪೂಜೆ ಮಾಡೋ ಜಾಗದಲ್ಲಿ ಅಂದರೆ ದೇವರ ಮನೆಯಲ್ಲಿ ಈ ಒಂದು 10 ವಸ್ತುಗಳನ್ನ ಖಂಡಿತವಾಗ್ಲೂ ನಾವು ಇಟ್ಕೊಳ್ಳೇಬೇಕಾಗತ್ತೆ. ಸೊ ಇದು ಇಡೋದ್ರಿಂದ ಏನೇನು ಪ್ರಯೋಜನಗಳು ಅನ್ನೋದನ್ನು ನೋಡ್ಕೊಂಡು ಬರೋಣ. ಸೊ ಮೊದಲನೇದಾಗಿ ಏನು ಪೂಜೆ ಮಾಡಬೇಕು, ಏನು ದೇವ್ರ ಮನೇಲಿ ಇಡಬೇಕು ಅಂತ ಹೇಳಿದ್ರೆ ಕಳಶ. ಮೇನ್ ಕಳಶ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಸೊ ಪ್ರತಿದಿನ ಯಾರ ಮನೆಯಲ್ಲಿ ಕಳಶ ಇಟ್ಟು ಪೂಜೆ ಮಾಡ್ತಾರೆ, ಆ ಲಕ್ಷ್ಮಿ ಬೇಗ ಆಕರ್ಷಣೆ ಆಗ್ತಾರೆ ಅಂತ ಹೇಳ್ತಾರೆ. ಇನ್ನು ಎರಡನೇದಾಗಿ ಖಂಡಿತವಾಗ್ಲೂ ದೇವ್ರ ಮನೆಯಲ್ಲಿ ಈ ವಸ್ತು ಇರಲೇಬೇಕು, ಸ್ವಸ್ತಿಕ್ಕು. ನಮ್ಮ ಸನಾತನ ಧರ್ಮದಲ್ಲಿ ಸ್ವಸ್ತಿಕ್ಗೆ ಒಂದು ಪ್ರಮುಖ ಸ್ಥಾನ ಇದೆ. ಅದನ್ನು ನಾವು ದೇವ್ರ ಮನೆಯಲ್ಲಾಗಲಿ ಅಥವಾ ಮೇನ್ ಹೊಸ್ತಿಲಲ್ಲಿ ಸ್ವಸ್ತಿಕ್ನ, ಅಥವಾ ಪೂಜಾ ಸ್ಥಳಗಳಲ್ಲಾದರೂ ಪರವಾಗಿಲ್ಲ, ಆಫೀಸ್ ಕಚೇರಿಗಳಲ್ಲಿ ಅಥವಾ ನಿಮ್ಮ ಕ್ಯಾಶ್ ಪೆಟ್ಟಿಗೆಗಳಲ್ಲಿ ಸ್ವಸ್ತಿಕ್ ಚಿಹ್ನೆ ಇಟ್ಟು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಬೇಗ ಆಕರ್ಷಣೆ ಆಗ್ತಾರೆ. ಅದಾದಮೇಲೆ ಗಣೇಶ ಮತ್ತು ಲಕ್ಷ್ಮಿ ಸ್ವರೂಪ ಆಗಿರುವಂಥದ್ದು ಈ ಸ್ವಸ್ತಿಕ್ಕು ಇರೋ ಕಡೆ ಲಾಭ ಜಾಸ್ತಿ ಮತ್ತು ಶುಭ ಅಂತ ಹೇಳ್ತಾರೆ. ಆದಷ್ಟು ಸ್ವಸ್ತಿಕ್ನ ಇಟ್ಟು ಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೆಯದು. ವಿಳೆದೆಲೆ ಯಾರು ಗೊತ್ತಿಲ್ಲ ಹೇಳಿ? ವಿಳೆದೆಲೆನ ನಾವು ಎಲ್ಲ ಶುಭ ಕಾರ್ಯಗಳಿಗೆ ಉಪಯೋಗಿಸ್ತೀವಿ. ವಿಳೆದೆಲೆಗೆ ಒಂದು ಪ್ರಮುಖವಾದ ಸ್ಥಾನ ಇದೆ. ವಿಳೆದೆಲೆನಲ್ಲಿ ನಾವು ತಾಂಬೂಲ ಕೂಡ ಕೊಡ್ತೀವಿ, ಕಳಶಕ್ಕಿಡ್ತೀವಿ. ಅದಾದಮೇಲೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ವಿಳೆದೆಲೆನಲ್ಲಿ ಲಕ್ಷ್ಮಿ, ಸರಸ್ವತಿ ಮತ್ತು ಗೌರಿ ವಾಸಸ್ಥಾನ ಆಗಿರುತ್ತೆ ಅಂತ ಹೇಳ್ತಾರೆ. ಈ 3 ದೇವತೆಗಳ ವಾಸಸ್ಥಾನ ಆಗಿರೋದ್ರಿಂದ ವಿಳೆದೆಲೆ ಕೂಡ ತುಂಬಾ ಒಳ್ಳೆಯದು. ಸೊ ಆದಷ್ಟು ದೇವ್ರ ಮನೆಯಲ್ಲಿ ವಿಳೆದೆಲೆ ಇಡೋದು ಕೂಡ ತುಂಬಾ ಪವಿತ್ರ. ಕೆಲವೊಂದು ಸಾರಿ ನಾವು ಕಳಶಕ್ಕೂ ಕೂಡ ಇಟ್ಟಿರ್ತೀವಿ, ಆದರೂ ಕೂಡ ಕೆಲವರು ಮಾವಿನ ಸೊಪ್ಪು ಇಡ್ತಾರೆ. ಆದಷ್ಟು ನಾವು ಪೂಜೆ ಮಾಡೋ ಟೈಮಲ್ಲಿ 1-2 ವಿಳೆದೆಲೆನ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಅದಾದಮೇಲೆ ನಾನು ಇನ್ನೊಂದು ಎಕ್ಸ್ಟ್ರಾ ಟಿಪ್ ಅಂತ ಹೇಳ್ತೀನಿ. ನೀವು ಪ್ರತಿ ಮಂಗಳವಾರ 5 ವಿಳೆದೆಲೆಗೆ 5 ಮಣ್ಣಿನ ದೀಪ ಇಟ್ಬಿಟ್ಟು ನಿಮ್ಮ ಮನೆ ದೇವರ ಹೆಸರು ಹೇಳಿಬಿಟ್ಟು ಆ ದೀಪ ಹಚ್ಚೋದ್ರಿಂದ ನಿಮಗೆ ಮನೆಯಲ್ಲಿ ಏನಾದರೂ ತೊಂದರೆ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ. ಈ ಟಿಪ್ನ ನೀವು ಫಾಲೋ ಮಾಡಿ ನೋಡಿ, ಖಂಡಿತವಾಗ್ಲೂ ಇದರಿಂದ ಬೆನಿಫಿಟ್ ಇದೆ. ಇನ್ನು 4ನೇದಾಗಿ ತೆಂಗಿನಕಾಯಿನ ನಾವು ಕಲ್ಪವೃಕ್ಷ ಅಂತಲೂ ಕರಿತೀವಿ. ತೆಂಗಿನಕಾಯಿನ ಎಲ್ಲ ಶುಭ ಕಾರ್ಯಗಳಿಗೂ ಉಪಯೋಗಿಸ್ತೀವಿ. ಅದರಲ್ಲಿ ನಾವು ಮೊದಲನೇದಾಗಿ ಕಳಶಕ್ಕೂ ಕೂಡ ಉಪಯೋಗಿಸ್ತೀವಿ. ನಾವು ಕಳಶದಲ್ಲಿ ಏನು ತೆಂಗಿನಕಾಯಿ ಇಟ್ಟಿರ್ತೀವಿ ಅದು ಬಂದ್ಬಿಟ್ಟು ತುಂಬಾ ಮುಖ್ಯವಾಗಿರುವಂಥದ್ದು, ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂಥದ್ದು ಅಂತ ಹೇಳಿದ್ರೆ ಶ್ರೀಫಲ ಅಂತ ಹೇಳ್ತಾರೆ. ಅದನ್ನು ನಾವು ತೆಂಗಿನಕಾಯಿ ಅಂತ ಹೇಳ್ತೀವಿ. ಪ್ರತಿ ಶುಕ್ರವಾರ ಯಾರ ಮನೆಯಲ್ಲಿ ಪೂಜೆ ಮಾಡಿ ತೆಂಗಿನಕಾಯಿನ ದೇವರಿಗೆ, ಲಕ್ಷ್ಮೀ ದೇವಿಗೆ ಸಮರ್ಪಿಸ್ತಾರೋ ಅವ್ರ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ಇರ್ತಾರೆ ಅಂತ ಹೇಳ್ತಾರೆ. ಸೊ ಆದಷ್ಟು ತೆಂಗಿನಕಾಯಿನ ನೈವೇದ್ಯ ಮಾಡೋದು ತುಂಬಾ ಒಳ್ಳೆಯದು. ತೆಂಗಿನಕಾಯಿ ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತು. ಇನ್ನು 5ನೇದಾಗಿ ಯಾವ ವಸ್ತು ಇರಬೇಕು ಅಂತ ಹೇಳಿದ್ರೆ ಶ್ರೀಚಕ್ರ ಮನೆಯಲ್ಲಿ ಇರೋದ್ರಿಂದ ತುಂಬಾ ಮನೆಗೆ ಸಮೃದ್ಧಿ, ಐಶ್ವರ್ಯ ತಂದುಕೊಡೋ ಅಂಥದ್ದು. ಯಾರ ಮನೆಯಲ್ಲಿ ಶ್ರೀಚಕ್ರಕ್ಕೆ ಪ್ರತಿದಿನ ಅರ್ಚನೆ ಮಾಡಿ ಪೂಜೆ ಮಾಡ್ತಾರೆ ಅವ್ರ ಮನೆಯಲ್ಲಿ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಆಗಲಿ ನಕಾರಾತ್ಮಕ ಶಕ್ತಿ ಆಗಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ಆದಷ್ಟು ಶ್ರೀಚಕ್ರ ಯಾರ್ಯಾರ ಮನೇಲಿಲ್ಲ ಖಂಡಿತವಾಗ್ಲೂ ತೊಗೊಂಡು ಬಂದು ಇಟ್ಕೊಂಡು ಶ್ರೀಚಕ್ರ ಪೂಜೆ ಮಾಡಿ ನೋಡಿ, ಅದರದ ಪ್ರತಿಫಲ ತುಂಬಾ ಒಳ್ಳೆಯದಾಗಿರುತ್ತೆ. ಇನ್ನು 6ನೇದಾಗಿ ದೇವ್ರ ಮನೇಲಿ ಏನು ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಗೂಬೆ ಕೆಲವೊಬ್ಬರು ಬೈತಾರೆ, ಬಟ್ ಅದು ಕೂಡ ತುಂಬಾ ಒಂದು ಶುಭವಾಗಿರೋ ಅಂಥದ್ದು, ಲಕ್ಷ್ಮೀ ವಾಹನ ಅಂತ ಕೂಡ ಹೇಳ್ಬೋದು. ಸೊ ಲಕ್ಷ್ಮಿನ ಒಲಿಸ್ಕೊಳ್ಬೇಕಾದ್ರೆ ಈ ಕೆಲವೊಂದು ನಾವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಲಕ್ಷ್ಮಿ ಆಹ್ವಾನ ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಸೊ ಈ ಗೂಬೆನ ನೀವು ತೊಗೊಂಡು ಬಂದು, ತಾಮ್ರದ್ದು ಸಿಗುತ್ತೆ, ಹಿತ್ತಾಳೆ ಸಿಗುತ್ತೆ, ಬೆಳ್ಳಿ ಕೂಡ ಸಿಗುತ್ತೆ. ಇದನ್ನು ನೀವು ತೊಗೊಂಡು ಬಂದು ಇಟ್ಟು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಪ್ರಸನ್ನಲಾಗ್ತಾಳೆ ಅಂತ ಹೇಳ್ತಾರೆ. ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತು ಕೂಡ ಗೂಬೆ. ಇನ್ನು 7ನೇ ವಸ್ತು ಯಾವುದು ಅಂತ ಹೇಳಿದ್ರೆ ಶಂಖ ಮನೆಯಲ್ಲಿದ್ದಷ್ಟು ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಮನೆಯಲ್ಲಿ ಶಾಂತಿ ಇರುತ್ತೆ, ಕಲಹಗಳು ತುಂಬಾ ಕಮ್ಮಿ. ಶಂಖದಲ್ಲಿ ಎಡಮುರಿ ಮತ್ತು ಬಲಮುರಿ ಅಂತ 2 ರೀತಿ ಶಂಖ ಬರುತ್ತೆ.
ಸೊ ಇದರಲ್ಲಿ ನೀವು ಯಾವ ಶಂಖನಾದರೂ ತೊಗೊಂಡು ಬಂದು ಇಟ್ಟು ಪೂಜೆ ಮಾಡ್ಬೋದು. ಬಟ್ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಶಂಖನ ತೊಗೊಂಡು ಬಂದು ಅದನ್ನು ನೀವು ಉಲ್ಟಾ ಇಟ್ಟು ಅದರೊಳಗಡೆ ನೀರು ಹಾಕಿ ಒಂದು ತುಳಸಿ ದಳ ಹಾಕ್ಬಿಟ್ಟು ಪೂಜೆ ಮಾಡೋದ್ರಿಂದ ಖಂಡಿತ ತುಂಬಾ ಒಳ್ಳೆಯದಾಗತ್ತೆ. ಅದಾದಮೇಲೆ ಶಂಖ ನೀವು ತೊಗೊಂಡು ಬಂದು ಪೂಜೆ ಮಾಡೋ ಟೈಮಲ್ಲಿ ಬರೀ ನೆಲದ ಮೇಲೆ ಇಟ್ಟು ಪೂಜೆ ಮಾಡಬಾರ್ದು. ಅದನ್ನು ಒಂದು ಹಿತ್ತಾಳೆ ತಾಮ್ರ ತಟ್ಟೆ ಯಾವುದಾದ್ರೂ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿ ಅದ್ರ ಮೇಲೆ ನೀವು ಈ ಶಂಖನ ಇಟ್ಟು ಅದಕ್ಕೆ ನೀರು ಮತ್ತು ಒಂದು ತುಳಸಿ ದಳ ಹಾಕಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮಿ ಆಹ್ವಾನ ಆಗೋದು ತುಂಬಾ ಈಸಿ ಆಗುತ್ತೆ. ಇನ್ನು 8ನೇದಾಗಿ ನಮ್ಮ ಮನೆಯಲ್ಲಿ, ದೇವರ ಮನೆಯಲ್ಲಿ ಯಾವುದು ಮುಖ್ಯವಾಗಿರಲೇಬೇಕು ಅಂತ ಹೇಳಿದ್ರೆ ಕವಡೆ ಕೂಡ ಲಕ್ಷ್ಮೀ ಸ್ವರೂಪ, ಲಕ್ಷ್ಮಿಗೆ ಪ್ರಿಯವಾಗಿರೋ ಅಂಥದ್ದು ಲಕ್ಷ್ಮೀ ಕವಡೆ ಅಂತ ಬರುತ್ತೆ. ಸೊ ಇದನ್ನು ಕೂಡ ನೀವು ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾರೆ ಅಂತ ಹೇಳ್ತಾರೆ, ಶಾಶ್ವತವಾಗಿ ಇರ್ತಾರೆ. ಯಾರ ಮನೆಯಲ್ಲಿ ಕವಡೆ ಇಟ್ಟು ಪ್ರತಿದಿನ ಕವಡೆಗೆ ಪೂಜೆ ಮಾಡ್ತಾರೆ, ದೇವಿ ಬೇಗ ಆಹ್ವಾನ ಆಗ್ತಾರೆ ಅಂತ ಹೇಳ್ತಾರೆ. ಇನ್ನು 9ನೇ ವಸ್ತು ಯಾವುದು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಕಮಲಘಟ್ಟ ಅಂತ ಹೇಳಿದ್ರೆ ಲಕ್ಷ್ಮಿ ವಾಸಸ್ಥಾನ ಅಂತಲೇ ಹೇಳ್ಬೋದು. ಕಮಲದ ಬೀಜದಲ್ಲಿ ದೇವರಿಗೆ ನಾಮ ಅಂದರೆ ಅಷ್ಟೋತ್ತರ ಆಗಲಿ, ಸಹಸ್ರನಾಮ ಆಗಲಿ ಅಥವಾ ಜಪಮಾಲೆ, ಕಮಲಘಟ್ಟದಲ್ಲಿ ಜಪಮಾಲೆನೇ ಬರುತ್ತೆ. ಅದನ್ನು ತೊಗೊಂಡು ಬಂದು ಪ್ರತಿನಿತ್ಯ ಯಾರು ಪೂಜೆ ಮಾಡ್ತಾರೆ ಅಲ್ಲೂ ಕೂಡ ಲಕ್ಷ್ಮಿ ನೆಲೆಸ್ತಾರೆ ಅಂತ ಹೇಳ್ತಾರೆ. ಲಕ್ಷ್ಮಿಗೆ ಪ್ರಿಯವಾಗಿರೋಂಥ ವಸ್ತುಗಳಲ್ಲಿ ಕಮಲಘಟ್ಟ ಕೂಡ ಒಂದು. ಇನ್ನು 10ನೇದಾಗಿ ಯಾವುದು ಪೂಜೆ ರೂಮಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಗೋಮತಿ ಚಕ್ರ ತುಂಬಾ ಒಳ್ಳೆಯದು, ಲಕ್ಷ್ಮಿಗೆ ಪ್ರಿಯವಾಗಿರೋಂಥದ್ದು ಕೂಡ. ವಿಷ್ಣು ಕೈಯಲ್ಲಿರುವಂಥ ಚಕ್ರನೂ ಮತ್ತು ಈ ಗೋಮತಿ ಚಕ್ರ ನೋಡೋದಕ್ಕೆ ಎರಡೂ ಒಂದೇ ಥರ ಇರುತ್ತೆ. ಸೊ ಅದನ್ನು ನಾವಿಟ್ಟು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ವಿಷ್ಣು ಅನುಗ್ರಹ ಕೂಡ ಇರುತ್ತೆ ಮತ್ತು ಲಕ್ಷ್ಮಿ ಕಟಾಕ್ಷ ಕೂಡ ಇರುತ್ತೆ. ಸೊ ಯಾರ ಮನೆಯಲ್ಲೆಲ್ಲ ಈ ವಸ್ತುಗಳೆಲ್ಲ ದಯವಿಟ್ಟು ತೊಗೊಂಡು ಬಂದು ಇಟ್ಟು ಪೂಜೆ ಮಾಡಿ, ತುಂಬಾ ಒಳ್ಳೆಯದು. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ದೇವರ ಮನೆಯಲ್ಲಿ ಇರಬೇಕಾಗಿರೋ ಅಂಥ ಪವಿತ್ರವಾಗಿರೋ ವಸ್ತುಗಳು ಯಾವ್ದ್ಯಾವುದು ಅಂತ. ಸೊ ಅದರಲ್ಲಿ ಆಲ್ಮೋಸ್ಟ್ ನಾನು ಎಲ್ಲ ವಸ್ತುಗಳನ್ನ ತೋರಿಸಿದ್ದೀನಿ. ಇನ್ನೊಂದಷ್ಟು ಕೆಲವು ವಸ್ತುಗಳನ್ನ ನಾನು ಇವಾಗ ಆ್ಯಡ್ ಮಾಡಿ ಹೇಳ್ತಾ ಇದ್ದೀನಿ. ಇವೆಲ್ಲ ಕೂಡ ದೇವ್ರ ಮನೆಯಲ್ಲಿ ಇಟ್ಟು ಪೂಜಿಸೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು 11ನೇ ವಸ್ತು ಯಾವುದು ಇರಲೇಬೇಕು ಅಂತ ಹೇಳಿದ್ರೆ ಗಂಗಾಜಲ ನಾವು ಯಾವುದೇ ಪಾಪ ಮಾಡಿರಲಿ ಗಂಗಾಜಲ ಮನೆಗೆ ತಂದು ಪೂಜೆ ಮಾಡೋದ್ರಿಂದ ನಾವು ಮಾಡಿರೋ ಪಾಪಗಳೆಲ್ಲ ಕಳೆಯುತ್ತೆ ಅಂತ ಹೇಳ್ತಾರೆ. ಈಗ ನಾವು ಕೆಲವೊಂದು ಸಲ ನೋಡಿರ್ತೀವಿ, ಇವಾಗ ಕೆಲವರು ವಯಸ್ಸಾಗಿರೋರು ಇನ್ನೇನು ತೀರಾ ಅವರ ಪ್ರಾಣ ಹೋಗುತ್ತೆ ಅನ್ನೋ ಟೈಮಲ್ಲಿ ನಾವೇನು ಮಾಡ್ತೀವಿ ಹೇಳಿ, ಗಂಗಾಜಲನ ಅವ್ರ ಬಾಯಿಗೆ ಹಾಕಿದಾಗ ಕೆಲವೊಂದು ಸಲ ಪ್ರಾಣ ಹೋಗುತ್ತೆ. ಯಾಕಂತ ಹೇಳಿದ್ರೆ ಅದು ಮುಕ್ತಿ ಕೊಡೋ ಅಂಥದ್ದು. ನಾವು ಏನೇ ಪಾಪ ಕರ್ಮಗಳು ಮಾಡಿರಲಿ ಕೊನೆಗೆ ಗಂಗಾಜಲನ ಅವ್ರ ಬಾಯಿಗೆ ಹಾಕಿದಾಗ ಅವ್ರ ಪ್ರಾಣ ಹೋಗುತ್ತೆ, ನರಳೋದು ಕಮ್ಮಿ ಆಗುತ್ತೆ. ಸೊ ಇದೇ ವಿಷಯಕ್ಕೆ ಗಂಗಾಜಲ ದೇವ್ರ ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಎಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೀನಿ. ಏನಂತ ಹೇಳಿದ್ರೆ ಗಂಗಾಜಲ ಇರೋರ ಮನೆಯಲ್ಲಿ ಹೋಗಿ ಹುಡ್ಕೊಂಡು ಬಂದು ತೊಗೊಂಡು ಬಂದು ಇನ್ನೇನು ಅವ್ರ ಪ್ರಾಣ ಹೋಗುತ್ತೆ ಅನ್ನೋ ಸಮಯದಲ್ಲಿ ತೊಗೊಂಡು ಬಂದು ಹಾಕ್ತಾರೆ. ಸೊ ಎಷ್ಟು ಪವಿತ್ರ ನೋಡಿ ಗಂಗಾಜಲ ಮನೆಯಲ್ಲಿ ಇಟ್ಕೊಳ್ಳೋದು. ಖಂಡಿತವಾಗ್ಲೂ ಮನೇಲಿ ವಯಸ್ಸಾಗಿರೋರಾಗಲಿ ವಯಸ್ಸಲ್ಲಿ ಇರೋರಾಗಲಿ ಗಂಗಾಜಲ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ತುಂಬ ಒಳ್ಳೆಯದು. ಅದರಲ್ಲೂ ಮುಕ್ತಿ ಕೊಡೋ ಅಂಥದ್ದು ಗಂಗಾಜಲ ಖಂಡಿತ ಮನೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ಎಲ್ಲ ಕೆಲಸಕ್ಕೂ ಅದು ಉಪಯೋಗ ಬರುತ್ತೆ. ಸೊ ಖಂಡಿತವಾಗ್ಲೂ ಅದನ್ನು ತೊಗೊಂಡು ಬಂದು ಪೂಜೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು 12ನೇ ವಸ್ತು ಖಂಡಿತವಾಗ್ಲೂ ಇದು ಇರಲೇಬೇಕು. ಇದನ್ನು ನಾನು ಫಸ್ಟ್ ಒನ್ನಲ್ಲೇ ಹೇಳೋಣ ಅಂತ ಅಂದ್ಕೊಂಡೆ, ಬಟ್ ಇರಲಿ ಪರವಾಗಿಲ್ಲ. ಏನು ಅಂತ ಹೇಳಿದ್ರೆ ಮನೆ ದೇವರ ಫೋಟೋ, ಖಂಡಿತವಾಗ್ಲೂ ಮನೆ ದೇವರ ಫೋಟೋ ಯಾರ ಮನೇಲಿ ಇಲ್ಲ ಅಂತ ಹೇಳಿದ್ರೆ ಅವರು ಮನೆ ದೇವರಿಗೆ ಪೂಜೆ ಸಲ್ಲಿಸೋದಂಗೆ ಅಲ್ಲ. ಮನೆ ದೇವರ ಫೋಟೋ ಖಂಡಿತವಾಗ್ಲೂ ಮನೇಲಿ ಪೂಜೆ ಮಾಡಬೇಕು. ನಮಗೆ ಮನೆ ದೇವರ ಆಶೀರ್ವಾದನೇ ಮೇಯ್ನ್ ಬೇಕಾಗಿರೋ ಅಂಥದ್ದು. ಸೊ ಅಂಥದ್ದು ಮನೆ ದೇವರ ಫೋಟೋನೇ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಪೂಜೆ ಫಲ ಏನೇ ಮಾಡಿದ್ರೂ ಕೂಡ ಅದು ಖಂಡಿತ ಸಿಗಲ್ಲ ಅಂತ ಹೇಳ್ತಾರೆ. ಸೊ ಆದಷ್ಟು ಮನೆ ದೇವರ ಫೋಟೋ ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು.
ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಇರಲೇಬೇಕು ಅಂತ ಹೇಳಿದ್ರೆ ಲಕ್ಷ್ಮೀ ಹೆಜ್ಜೆ ಗುರುತು. ಲಕ್ಷ್ಮೀ ಹೆಜ್ಜೆ ಗುರುತು ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರುವಂಥದ್ದು. ಅವರ ಲಕ್ಷ್ಮೀ ಹೆಜ್ಜೆ ಗುರುತನ್ನ ನಾವು ದೇವ್ರ ಮನೆಯಲ್ಲಿ ಇಡೋದ್ರಿಂದ ತುಂಬಾ ಒಳ್ಳೆಯದು. ಅಂದರೆ ಆದಷ್ಟು ಕಳಶದ ಮುಂದೆ ಇಟ್ಟು ಲಕ್ಷ್ಮೀ ಹೆಜ್ಜೆ ಗುರುತನ್ನ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಇದು ಕೂಡ ಮೇಯ್ನಾಗಿ ದೇವ್ರ ಮನೆಯಲ್ಲಿ ಇರಲೇಬೇಕಾಗತ್ತೆ. ಸೊ ನೋಡಿದ್ರಲ್ಲ, ಎಷ್ಟು ವಸ್ತುಗಳನ್ನ ನಾವು ಮರ್ತೇ ಬಿಟ್ಟಿರ್ತೀವಿ. ದಿನನಿತ್ಯ ಪೂಜೆ ಮಾಡೋದಾದರೂ ಕೆಲವೊಂದು ವಸ್ತುಗಳು ಇರುತ್ತೆ, ಕೆಲವೊಂದು ವಸ್ತುಗಳು ಇರೋದಿಲ್ಲ. ಸೊ ಖಂಡಿತ ಯಾರ ಮನೇಲೆಲ್ಲ ಇದೆ ಪೂಜೆ ಮಾಡಿ, ತುಂಬಾ ಒಳ್ಳೆಯದು. ಸೊ ಇನ್ನು ಯಾರ ಮನೆಯಲ್ಲಿಲ್ಲ ಖಂಡಿತವಾಗ್ಲೂ ತೊಗೊಂಡು ಬಂದು ಪೂಜೆ ಮಾಡಿ. ಅದೆಲ್ಲ ತುಂಬ ದುಬಾರಿ ಅಂಥದ್ದೇನಲ್ಲ, ಕಡಿಮೆ ಬೆಲೆನಲ್ಲೇ ಸಿಗೋಂಥ ವಸ್ತುಗಳಾದರೂ ಕೂಡ ನಮ್ಮ ಮನೆಗೆ ನೆಮ್ಮದಿ, ಶಾಂತಿ, ಯಶಸ್ಸು, ಆರೋಗ್ಯ, ಅಭಿವೃದ್ಧಿ, ಅಷ್ಟೈಶ್ವರ್ಯ ಎಲ್ಲ ಕೊಡುತ್ತೆ ಅಂತ ಹೇಳಿದ್ರೆ ಯಾರು ತಾನೇ ಬೇಡ ಅಂತಾರೆ. ಸೊ ಖಂಡಿತವಾಗ್ಲೂ ಇನ್ನು ಯಾರ ಮನೇಲಿಲ್ಲ ಖಂಡಿತ ತೊಗೊಂಡು ಬಂದು ಪೂಜೆ ಮಾಡಿ. ಸೊ ಏನು ಅನ್ನಿಸ್ತು ಇವತ್ತಿನ ಮಾಹಿತಿ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಒಂದು ಹೊಸ ಕಂಟೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.